ನೋಟ್ ಬ್ಯಾನ್ ಬಿಸಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ನೇರವಾಗಿ ತಟ್ಟಿದೆ ಅನ್ಸುತ್ತೆ. ಯಾಕಂದ್ರೆ ಗೃಹ ಕಚೇರಿ ಕೃಷ್ಣಾಗೆ ಸಿದ್ದರಾಮಯ್ಯಗೆ ಆರ್ಥಿಕ ನೆರವು ಕೇಳಿ ಸ್ವಕ್ಷೇತ್ರ ವರುಣಾದಿಂದ ಕಮಲಪ್ಪ ಎಂಬ ಮಹಿಳೆ ಬಂದಿದ್ರು. ನನ್ನ ಮಗ ತೀರ್ಕೊಂಡಿದ್ದಾನೆ, ಹೀಗಾಗಿ ನನಗೆ ಆರ್ಥಿಕ ಸಹಾಯ ಮಾಡುವಂತೆ ಸಿಎಂಗೆ ಕಮಲಮ್ಮ ಮನವಿ ಮಾಡಿದ್ರು. ಇದಕ್ಕೆ ಉತ್ತರಿಸಿದ ಸಿಎಂ ಸಿದ್ದರಾಮಯ್ಯ, ನಾನು ಯಾರಿಗೂ ಹಣ ಕೊಡಲಕ್ಕಾಗಲ್ಲಮ್ಮ, ಮೋದಿ ಎಲ್ಲಾ ಕಡೆ ಬೀಗ ಹಾಕ್ಬಿಟ್ಟಿದ್ದಾರೆ, ಆದ್ರೆ ಊರಿಗೆ ಹೋಗ್ಲಿಕ್ಕೆ ಬಸ್ ಚಾರ್ಜ್ ಕೊಡ್ತೀನಿ ಅಂತ ಹೇಳಿದ್ರಂತೆ. ಸಿಎಂ ಮಾತಿನಿಂದ ಬೇಸರಗೊಂಡ ಕಮಲಮ್ಮ ಅಳುತ್ತಾ ಹೋಗಿದ್ದಾರೆ. ಅಂದಹಾಗೆ ಈ ಮುಂಚೆ ಕೂಡ 4 ಸಲ ನೆರವು ಕೇಳಿ ಸಿಎಂ ಸಿದ್ದರಾಮಯ್ಯ ಬಳಿ ಇವರು ಬಂದಿದ್ರಂತೆ. ನಾಲ್ಕು ತಿಂಗಳಿಂದ ಕೆಲಸ ಸಿಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ತರಕಾರಿ ಗಿರ್ಕಾರಿ ವ್ಯಾಪಾರನ ಮಾಡ್ಕೊಂಡು ಜೀವನ ಸಾಗಿಸ್ತೀನಿ. ಒಂದು ಮಗಳು ಇಟ್ಕೊಂಡು ಮೈಸೂರಿಗೆ ಹೋಗ್ತಾ ಇಲ್ಲ ಹಂಗಂತ ಅಂದ್ರಷ್ಟೇ. ಅಲ್ಲಿಂದ ಬಂದಿರೋದು ಸರ್, ನಾನು ಚಾರ್ಜ್ ಹಾಕೊಂಡಿಲ್ಲ ಅಂದ್ರಲ್ಲಿ ಇದ್ದೀನಿ ಅಂತಂದ್ರೆ ಅಷ್ಟೇ. ಈ ಕಣ್ಣು ಕಾಣಿಸಲ್ಲ. ಒಂದು ನಿಮಿಷ, ಈಗ ನೀವು ಮುಖ್ಯಮಂತ್ರಿಗಳ ಮೈಸೂರು ತಾಲೂಕು ಚಟ್ನಳ್ಳಿ ಪಾಳ್ಯ ಅವ್ರ ವರುಣ ಕಾನ್ಸ್ಟಿಟ್ಯೂನ್ಸಿ ನೀವು? ಹೌದು, ವರ್ಣ ತಾಲೂಕು. ಈಗ ಎಲ್ಲಿರೋದು ನೀವು? ಅಂದ್ರಳ್ಳಿ. ಅಂದ್ರಲ್ಲಿ ಏನ್ ಮಾಡ್ಕೊಂಡಿದ್ದೀರಾ? ಅಂದ್ರಳ್ಳಿ ಏನೋ ಕೂಲಿ ನಾಲಿ ಮಾಡ್ಕೊಂಡಿದ್ದೀನಿ ಸರ್. ಹೋಟ್ಲ್ ಕೆಲಸಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ನಿಮ್ಮಂತವ್ರು ಯಾರು ಸಹಾಯ ಮಾಡ್ತಾರೆ ಅದ್ರಲ್ಲಿ ಜೀವನ. ಒಬ್ಬ ಮಗ ಸೊಸೆ ಇದ್ಕೊಂಡು ನನ್ನ ಮನೇಲಿ ಎಲ್ಲ ಕಿತ್ಕೊಂಡು ಕಳಿಸೋರೆ ಸರ್. ಏನಿಲ್ಲ, ಸ್ವಲ್ಪ ಅಡಗಿಡ. ಸಿಎಂ ಗೃಹ ಕಚೇರಿಗೆ ತೆರಳಿದ್ದಾರೆ ಈ ಮಹಿಳೆ. ಆರ್ಥಿಕ ನೆರವನ್ನ ಕೇಳೋದಕ್ಕೆ ಹೋದಂತಹ ಮಹಿಳೆಗೆ ಸಿಎಂ ಕೊಟ್ಟಂತಹ ಉತ್ತರ ಅಂತಂದ್ರೆ, ನನ್ನ ಬಳಿ ಹಣ ಇಲ್ಲ ಅನ್ನೋ ರೀತಿಯಲ್ಲಿ ಅಂತಂದ್ರೆ, ಎಲ್ಲವನ್ನು ಮೋದಿ ಎಲ್ಲಾ ಕಡೆ ಬೀಗ ಹಾಕ್ಬಿಟ್ಟಿದ್ದಾರೆ, ಊರಿಗೆ ಹೋಗ್ಲಿಕ್ಕೆ ಬಸ್ ಚಾರ್ಜ್ ಕೊಡ್ತೇನೆ ಎಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈ ಕುರಿತು ಇನ್ನಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಬಹಳ ಅಚ್ಚರಿಯಾಗುತ್ತೆ. ಮುಖ್ಯಮಂತ್ರಿಗಳ ಬಳಿ ನೆರವು ಕೇಳಲು ಹೋದಂತಹ ಮಹಿಳೆಗೆ ಈ ರೀತಿಯಲ್ಲಿ ಅವರು ಎಲ್ಲ ಮೋದಿ ಬೀಗ ಹಾಕ್ಬಿಟ್ಟಿದ್ದಾರೆ ಅನ್ನುವಂತಹ ಉತ್ತರವನ್ನ ಕೊಡ್ತಾರೆ ಅಂತಂದ್ರೆ, ನಿಜಕ್ಕೂ ಸಿಎಂಗೆ ಅಷ್ಟು ನೆರವು ಮಾಡಲಿಕ್ಕೆ ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆಯಾ? ಪ್ರತಿಮಾ, ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ಮನಸ್ಸನ್ನ ಮಾಡಿದ್ರೆ ಅಥವಾ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ರೆ ಸಹಾಯವನ್ನ ಕೇಳಿ ಬಂದಂತಹ ಮಹಿಳೆಗೆ ತಕ್ಷಣಕ್ಕೆ ಸಹಾಯ ಮಾಡುವಂತದ್ದು ಮುಖ್ಯಮಂತ್ರಿಗಳಿಗೆ ಅತ್ಯಂತ ಕಷ್ಟದ ಅಥವಾ ಅಷ್ಟು ಕಷ್ಟದ ವಿಷಯವೇನಾಗಿರ್ಲಿಲ್ಲ. ಆದ್ರೆ ಮುಖ್ಯಮಂತ್ರಿಗಳು ಯಾಕೋ ಉದ್ದೇಶಪೂರ್ವಕವಾಗಿ ನೆರವನ್ನ ನೀಡಿಲ್ಲ ಅನ್ನೋದು ಕೂಡ ಇಲ್ಲಿ ನಮಗೆ ಮೇಲ್ನೋಟಕ್ಕೆ ಭಾಸವಾಗುತ್ತೆ. ಯಾಕೆಂದ್ರೆ ಈ ಬಾರಿ ನೆರವನ್ನ ಕೇಳಿ ಬಂದಂತಹ ಮಹಿಳೆ ಕಮಲಮ್ಮನವರು ಮುಖ್ಯಮಂತ್ರಿಗಳ ಸ್ವಕ್ಷೇತ್ರ ವರ್ಣಾದಿಂದ ಬಂದಂತವರು. ವರ್ಣಾದ ಒಂದು ಹಳ್ಳಿಯಿಂದ ಅವರು ತಮ್ಮ ಮಗ ನಿಧನ ಹೊಂದಿರುವಂತಹ ಕಾರಣಕ್ಕಾಗಿ ಕುಟುಂಬ ನಿರ್ವಹಣೆ ಕಷ್ಟ ಆಗ್ತಿದೆ ಅನ್ನೋ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳ ಬಳಿ ನೆರವನ್ನ ಕೇಳಿ ಬಂದಿದ್ರು. ಆದ್ರೆ ಮುಖ್ಯಮಂತ್ರಿಗಳು ನೇರವಾಗಿ ಮೋದಿಯವರ ಮೇಲೆ, ಪ್ರಧಾನಿಯವರ ಮೇಲೆ ಈ ಒಂದು ಭಾರವನ್ನ ಹಾಕುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು ಅಂತ ಹೇಳಿದ್ರು ಕೂಡ ಯಾವುದೇ ರೀತಿಯಲ್ಲೂ ಕೂಡ ತಪ್ಪಿಲ್ಲ. ಯಾಕಂದ್ರೆ ನೋಟ್ ಬ್ಯಾನ್ ಮಾಡಿರುವಂತಹ ಕಾರಣಕ್ಕಾಗಿ ನನ್ನ ಬಳಿಯೂ ಕೂಡ ನಿಮ್ಗೆ ಕೊಡೋದಕ್ಕೆ ಹಣ ಇಲ್ಲ ಅನ್ನೋದನ್ನ ಹೇಳಿದ್ರು. ಮೋದಿ ಎಲ್ಲಾ ಬ್ಯಾಂಕ್ಗಳಲ್ಲೂ ಬೀಗವನ್ನ ಹಾಕಿದ್ದಾರೆ, ಹೀಗಾಗಿ ಹಣ ಕೊಡೋದಕ್ಕೆ ಈಗ ಸಾಧ್ಯ ಆಗೋದಿಲ್ಲ, ಬಸ್ ಚಾರ್ಜ್ ಬೇಕಾದ ನೆರವನ್ನ ನೀಡ್ತೇನೆ, ಊರಿಗೆ ಹೋಗಿ ಅನ್ನೋ ಒಂದು ಮಾತನ್ನ ಹೇಳಿ ಮುಖ್ಯಮಂತ್ರಿಗಳು ಮಹಿಳೆಯನ್ನ ಸಾಗಾಕುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು. ಇಲ್ಲಿ ಮುಖ್ಯಮಂತ್ರಿಗಳಿಗೆ ಹಣವನ್ನ ಸಹಾಯ ಮಾಡುವಂತಹ ಇಚ್ಛೆಗಿಂತ ಹೆಚ್ಚಾಗಿ ನೋಟ್ ಬ್ಯಾನ್ ಮಾಡಿರುವಂತಹ ವಿಚಾರದಿಂದಾಗಿ ಜನಸಾಮಾನ್ಯರ ಮೇಲೆ ಯಾವ ರೀತಿಯ ತೊಂದರೆ ಆಗಿದೆ, ಜನಸಾಮಾನ್ಯರಿಗೆ ಅವರು ಮುಖ್ಯಮಂತ್ರಿಯಾಗಿ ನಾನು ಸಹಾಯ ಮಾಡೋದಕ್ಕೂ ಕೂಡ ಕಷ್ಟವಾಗ್ತಿದೆ ಅನ್ನೋದನ್ನ ಬಿಂಬಿಸೋದಕ್ಕೆ ಮುಖ್ಯಮಂತ್ರಿಗಳು ಸಿಕ್ಕಂತ ಒಂದು ಅವಕಾಶವನ್ನ ಬಳಸಿಕೊಂಡ್ರ ಅನ್ನೋದು ಕೂಡ ಇಲ್ಲಿ ನಾವು ಗಮನಿಸಬೇಕಾದಂತಹ ಅಂಶ. ಇಲ್ಲಿ ಮುಖ್ಯಮಂತ್ರಿಗಳು ಮನಸ್ಸನ್ನ ಮಾಡಿದ್ರೆ ಅಧಿಕಾರಿಗಳ ಮುಖಾಂತರ ಮಹಿಳೆಗೆ ಸಹಾಯವನ್ನ ಮಾಡಬಹುದಿತ್ತು, ಆದ್ರೆ ಆ ಕೆಲಸವನ್ನ ಮಾಡ್ಲಿಲ್ಲ. ನೋಟ್ ಬ್ಯಾನ್ ಮಾಡಿರುವಂತಹ ಪ್ರಕರಣದಾಗಿ ನಿಮಗೆ ಸಹಾಯ ಮಾಡೋದಕ್ಕೆ ನಾನು ಸಾಧ್ಯವಾಗಿಲ್ಲ ಅನ್ನೋ ಒಂದು ಅಸಹಾಯಕತೆಯನ್ನು ವ್ಯಕ್ತಪಡಿಸುವ ಮೂಲಕ ನೋಟ್ ಬ್ಯಾನ್ ವಿಚಾರದಿಂದ ಜನಸಾಮಾನ್ಯರಿಗೆ ಸಹಾಯ ಮಾಡೋದಕ್ಕೆ ಮುಖ್ಯಮಂತ್ರಿಯಾಗಿ ನನಗೂ ಕೂಡ ಕಷ್ಟ ಆಗ್ತಿದೆ ಅನ್ನೋದನ್ನ ತೋರಿಸುವಂತ ಒಂದು ಪ್ರಯತ್ನವನ್ನ ಮುಖ್ಯಮಂತ್ರಿಗಳು ಮಾಡಿದ್ರು ಅನ್ನೋದ್ರೆ ಯಾವುದೇ ರೀತಿಯಲ್ಲೂ ತಪ್ಪಿಲ್ಲ. ಪ್ರತಿಮಾ, ಥ್ಯಾಂಕ್ಸ್ ಕಿರಣ್ ತಮ್ಮೆಲ್ಲ ಮಾಹಿತಿಗೆ.